ಹಾಯ್ ಹಲೋ ನಮಸ್ತೆ ಎವ್ರಿವನ್. ವೆಲ್ಕಮ್ ಟು ಮೈ ಚಾನಲ್ AS ಕ್ರಿಯೇಷನ್. ಈ ಒಂದು ಸೆಷನಲ್ಲಿ ನಾವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇಂಗ್ಲೀಷ್, ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರೋ ಪ್ರೊಫೈಲ್ ರೈಟಿಂಗನ್ನು ಬಿಡಿಸೋಣ. ಓಕೆ, ನೋಡ್ತಾ ಇದ್ದೀರಲ್ವಾ, ಡೇಟ್ ಇದೆ 6/4/2024. ಓಕೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಸೆಷನಲ್ಲಿ ನಾವು ಪ್ರೊಫೈಲ್ ರೈಟಿಂಗ್ ಹೇಗೆ ಬರೆಯೋದು, ಓಕೆ, ಹೌ ಟು ರೈಟ್ ಅ ಪ್ರೊಫೈಲ್, ಸರಿನಾ? ಹೇಗೆ ಬರಿಬೇಕು ಪ್ರೊಫೈಲ್ ರೈಟಿಂಗ್, ಇಲ್ಲಿ ಕೆಲವೊಂದಿಷ್ಟು ಹಿಂಟ್ಸ್ ಇದೆ. ಓಕೆ, ಬರ್ತ್ ಕೊಟ್ಟಿರ್ತಾನಲ್ವಾ, ಹೆಂಗೆ ಬರಿಬೇಕು, ಹಿ ಆರ್ ಶಿ ವಾಸ್ ಬಾರ್ನ್ ಆನ್, ಸರಿನಾ? ನೆಕ್ಸ್ಟ್ ಎಜುಕೇಷನ್, ಹಿ ಆರ್ ಶಿ ಹ್ಯಾಡ್ ಎಜುಕೇಷನ್ ಅಟ್, ಹಿ ಆರ್ ಶಿ ಹ್ಯಾಡ್ ಎಜುಕೇಷನ್ ಅಟ್, ಅಥವಾ ಶಿ ಗಾಟ್ ಹೀಸ್ ಎಜುಕೇಷನ್, ಅಥವಾ ಹಿ ಗಾಟ್ ಹೀಸ್ ಎಜುಕೇಷನ್, ಹಿ ಗಾಟ್ ಹರ್ ಎಜುಕೇಷನ್ ಅಟ್ ಅಂತ ಬರೆದು ಅವ್ರು ಕೊಟ್ಟಿರ್ತಕ್ಕಂಥ ಎಜುಕೇಷನನ್ನು ಬರೀಬೇಕು. ಏಜ್, ಹಿ ಆರ್ ಶಿ ಈಸ್ ಡ್ಯಾಶ್ ಇಯರ್ಸ್ ಓಲ್ಡ್, ಓಕೆ, ಹಿ ಆರ್ ಶಿ ಈಸ್ 70 years old, ಆರ್ ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅಷ್ಟನ್ನು ನೀವು ಬರೀಬೇಕು. ನೆಕ್ಸ್ಟ್ ಫಿಸಿಕಿ, ಹಿ ಈಸ್ ಅಂದರೆ ಅವರು ದಪ್ಪ ಇದ್ದಾರಾ, ಉದ್ದ ಇದ್ದಾರಾ, ಈ ಥರ ಟಾಲ್ ಸ್ಟ್ರಾಂಗ್ ಆ ಥರ ಏನು ಕೊಟ್ಟಿರ್ತಾರೆ ಅದನ್ನು ಬರೀಬೇಕು. ನೆಕ್ಸ್ಟ್ ಕ್ವಾಲಿಫಿಕೇಷನ್, ಹಿ ಈಸ್, ಓಕೆ, ಹಿ ಈಸ್ ಆ್ಯನ್ ಅಥವಾ ಶಿ ಈಸ್ ಆ್ಯನ್, ಅದು ಏನು ಕ್ವಾಲಿಫೈಡ್ ಆಗಿರ್ತಾರೆ ಅದನ್ನ ಬರೀಬೇಕು. ನೆಕ್ಸ್ಟ್ ಪ್ರೊಫೆಷನ್, ಹಿ ಆರ್ ಶಿ ಈಸ್ ಆ್ಯನ್, ಏನು ವರ್ಕ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ವರ್ಕಿಂಗ್ ಪ್ಲೇಸ್, ಶಿ ಅಥವಾ ವರ್ಕಿಂಗ್ ಆ್ಯಟ್, ಶಿ ಅಥವಾ ಹಿ ಈಸ್ ವರ್ಕಿಂಗ್ ಆ್ಯಟ್ ಅಥವಾ ಶಿ ಈಸ್ ವರ್ಕಿಂಗ್ ಆ್ಯಟ್. ಫ್ಯಾಮ್ಲಿ, ಹಿ ಹ್ಯಾಸ್ ಅಥವಾ ಶಿ ಹ್ಯಾಸ್. ನೆಕ್ಸ್ಟ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ, ನೌನ್ ಫಾರ್, ಹಿ ಈಸ್ ಪಾಪ್ಯುಲರ್ ಬಿಕಾಸ್, ಪಾಪ್ಯುಲಾರಿಟಿ ಏನು ಕೊಟ್ಟಿರ್ತಾರೆ ಅದನ್ನು ಬರೀಬೇಕು ಮುಂದೆ. ನೆಕ್ಸ್ಟ್ ಶಿ ಈಸ್ ಪಾಪ್ಯುಲರ್ ಬಿಕಾಸ್, ಅದೇನಿರುತ್ತೋ ಅದನ್ನು ಬರೀರಿ. ಹಾಬೀಸ್, ಸಮ್ ಆಫ್ ಹೀಸ್ ಅಥವಾ ಸಮ್ ಆಫ್ ಹರ್ ಹಾಬೀಸ್ ಆರ್, ಒಂದೇ ಕೊಟ್ಟಿದ್ರೆ ಹಾಬಿ ಅಂತ ಬರೀರಿ, ಒಂದೆರಡು ಮೂರು ಹಾಬೀಸ್ ಕೊಟ್ಟಿದ್ರಂದರೆ ಆರ್ ಅಂತ ಬರಬೇಕು. ಸಿಂಗುಲರ್ ಮತ್ತು ಪ್ಲೂರಲ್, ಈಸ್ ಒಂದೇ ಇದ್ದರೆ ಈಸ್, ಒಂದೆರಡು ಮೂರು ಕೊಟ್ಟಿದ್ರೆ ಏನು ಬರೀಬೇಕು, ಆರ್. ನೆಕ್ಸ್ಟ್ ಅವಾರ್ಡ್, ಹಿ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್, ಅದೇನು ಅವಾರ್ಡ್ ಇರುತ್ತೋ ಅವನು ಬರೀಬೇಕು, ಸರಿನಾ? ನೆಕ್ಸ್ಟ್ ಅಚೀವ್ಮೆಂಟ್, ಏನು ಅಚೀವ್ ಮಾಡಿದ್ದಾರೆ ಅವರು, ಹೀಸ್ ಅಚೀವ್ಮೆಂಟ್ಸ್ ಆರ್ ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಾಂದರೆ ಹರ್ ಅಚೀವ್ಮೆಂಟ್ಸ್ ಆರ್, ಗರ್ಲ್ ಆಗಿದ್ದರೆ ಹರ್, ಬಾಯ್ ಆಗಿದ್ದರೆ ಹೀಸ್. ನೆಕ್ಸ್ಟ್ ಡೆತ್, ಹಿ ಅಥವಾ ಶಿ ಡೈಡ್ ಆನ್, ಯಾವೊಂದು ಡೇಟಲ್ಲಿ ಆಗಿದ್ದಾರೆ ಅಂತ ಬರೀಬೇಕು, ಸರಿನಾ? ಇಷ್ಟು ಹಿಂಟ್ಸ್ ಇದು, ಈ ಥರ ಬರೀಬೇಕು. ಯಾವುದೇ ಒಂದು ಪ್ರೊಫೈಲ್ ರೈಟಿಂಗ್ ಕೊಟ್ಟರು ಇದೇ ಒಂದು ರೂಲ್ಸನ್ನು ಅಥವಾ ಇದೇ ಒಂದು ಮೆಥಡನ್ನು ಫಾಲೋ ಮಾಡಬೇಕು. ಓಕೆ, ಬಾರ್ನ್ ಇತ್ತಂದರೆ ಅಲ್ಲಿ ವಾಸ್ ಬರಬೇಕು. ಓಕೆ, ಶಿ ವಾಸ್ ಅಥವಾ ಹಿ ವಾಸ್ ಬಾರ್ನ್ ಆನ್ ಬರಬೇಕು. ಓಕೆ, ನೆಕ್ಸ್ಟ್ ಪ್ಲೇಸ್ ಏನಾದರೂ ಇದ್ದರೆ ಎಟ್, ಸರಿನಾ? ಈ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತೀವಲ್ಲ ನಿಮಗೆ ಗೊತ್ತಾಗುತ್ತೆ. ಪ್ರೊಫೈಲ್ ರೈಟಿಂಗ್, ಏನು ಪ್ರೊಫೈಲ್ ರೈಟಿಂಗ್? ಒಬ್ಬರು ಪರ್ಸನ್ ಅಥವಾ ಒಂದು ವ್ಯಕ್ತಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಅವ್ರ ಏಜ್, ಬರ್ತ್, ಓಕೆ, ಅವ್ರ ಎಜುಕೇಷನ್, ಪಾಪ್ಯುಲಾರಿಟಿ, ಅಚೀವ್ಮೆಂಟ್ಸ್, ಡೀಟೇಲ್ಸನ್ನು ಕೊಟ್ಟಿರ್ತಾನೆ. ನಾವೇನು ಮಾಡಬೇಕು, ಆ ಡೀಟೇಲ್ಸನ್ನು ಇಟ್ಕೊಂಡು ಪ್ರೊಫೈಲ್ ಬರೀಬೇಕು, ಅಂದರೆ ಒಂದು ಪ್ಯಾರಾಗ್ರಾಫ್ ಥರ ಬರೀಬೇಕು, ಸರಿನಾ? ಅವ್ರದ್ದೊಂದು ಪ್ರೊಫೈಲ್ನ ರೆಡಿ ಮಾಡಬೇಕು. ಪ್ರೊಫೈಲ್ ರೈಟಿಂಗ್, ನೇಮ್ ಕೊಟ್ಟಿದ್ದಾರೆ, ಏಜ್ ಕೊಟ್ಟಿದ್ದಾರೆ, ಪ್ಲೇಸ್ ಕೊಟ್ಟಿದ್ದಾರೆ, ಸರಿನಾ? ನೇಮ್ ಏನು, ರಾಣಿ ಮಾಚಯ್ಯ, ಏಜ್ 79 years old. ಓಕೆ, ರಾಣಿ ಮಾಚಯ್ಯ ಈಸ್ 79 years old. ರಾಣಿ ಮಾಚಯ್ಯ ಈಸ್ 79 years old, ಆಯಿತಾ? ನೆಕ್ಸ್ಟ್ ಪ್ಲೇಸ್, ಎಲ್ಲಿ ಜನಿಸಿದಾರವರು, ಶಿ ವಾಸ್ ಬಾರ್ನ್,
ಬಾಲ್. ಅಟ್ ಪ್ಲೇಸ್ ಬರಿಬೇಕಾದ್ರೆ ಎಟ್ ಯೂಸ್ ಮಾಡ್ತೀವಿ. ಕೊಡಗು. ಇಷ್ಟ ಆಯಿತಾ? ನೆಕ್ಸ್ಟ್ ಎಜುಕೇಷನ್ ಇದೆ. ಎಜುಕೇಷನ್ ಏನಾಗಿದೆ? PUC. ಸರಿನಾ? ಶಿ ಹ್ಯಾಡ್, ಯಾಕಂದರೆ ಮುಗಿದು ಹೋಗಿದೆ. ಶಿ ಹ್ಯಾಡ್ ಕಂಪ್ಲೀಟೆಡ್ PUC. ಶಿ ಹ್ಯಾಡ್ ಕಂಪ್ಲೀಟೆಡ್ PUC. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪಾಪ್ಯುಲಾರಿಟಿ. ಓಕೆ, ಪಾಪ್ಯುಲಾರಿಟಿ ಏನಿದೆ? ಉಮ್ಮತತ್ ಕಿ ರಾಣಿ. ಶಿ ಈಸ್ ಪಾಪ್ಯುಲರ್. ಶಿ ಈಸ್ ಪಾಪ್ಯುಲರ್ ಬಿಕಾಸ್. ಪಾಪ್ಯುಲರ್ ಫಾರ್ ಅಂತಲೂ ಬರಿಬೋದು. ಉಮ್ಮತತ್ ಕಿ ರಾಣಿ. ಉಮ್ಮತತ್ ಕಿ. ಓಕೆ, ಅಂಡರ್ಲೈನ್ ಮಾಡಬೇಕು, ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಏನಿದೆ? ಅಚೀವ್ಮೆಂಟ್ಸ್. ಅಚೀವ್ಮೆಂಟ್ಸ್ ಏನು? ಬಿಗೇನ್ ಎ ಕಂಪೇನ್ ಟು ಪಾಪ್ಯುಲರೈಸ್ ಉಮ್ಮತತ್ 1984 onwards and created Kaveri Kalarvind. Her achievements. ಇಷ್ಟ ಏನಿಲ್ಲ, ಅಲ್ಲೇ ಕೊಟ್ಟಿರ್ತಾನೆಲ್ಲ, ನೀವು ಅದನ್ನ ಈ ಥರ ಸೆಂಟೆನ್ಸ್ ರೂಪದಲ್ಲಿ ಬರೀಬೇಕು. ಅಚೀವ್ಮೆಂಟ್ಸ್ ಆರ್ ಅಂತ ಬರೀಬೇಕು. ಒಂದೇ ಅಚೀವ್ಮೆಂಟ್ ಕೊಟ್ಟಿದ್ರೆ ಈಸ್, ಒಂದಕ್ಕಿಂತ ಜಾಸ್ತಿ ಇದ್ದರೆ ಆರ್. ಸರಿನಾ? ಬಿಗಿನ ಕಂಪೇರ್ ಟು ಪಾಪ್ಯುಲರೈಸ್ ಉಮ್ಮತತ್. ಯಾವಾಗ? 1984 ಆನ್ವರ್ಡ್ಸ್. ಮತ್ತೆ ಆ್ಯಂಡ್ ಮತ್ತೆ ಕ್ರಿಯೇಟೆಡ್. ಏನು ಕ್ರಿಯೇಟ್ ಮಾಡಿದರು? ಕಾವೇರಿ ಕಲಾರ್ವಿಂದ್. ಕಾವೇರಿ ಕಲಾರ್ವಿಂದ್. ಇಷ್ಟ. ನೆಕ್ಸ್ಟ್ ಅವಾರ್ಡ್ಸ್. ಅವಾರ್ಡ್ಸ್ ಏನು ಬಂದಿದೆ? ರಾಜ್ಯೋತ್ಸವ ಅವಾರ್ಡ್, ಪದ್ಮಶ್ರೀ ಅವಾರ್ಡ್ ಆ್ಯಂಡ್ ಮೆನಿ ಅದರ್ ಅವಾರ್ಡ್ಸ್. ಇದನ್ನ ಬರೀಬೇಕು ಸೆಂಟೆನ್ಸಲ್ಲಿ. ಹೆಂಗೆ ಬರೀತೀರಾ? ಶಿ ವಾಸ್ ಅವಾರ್ಡೆಡ್ ಅಂದರೆ ಆಲ್ರೆಡಿ ಬಂದುಬಿಟ್ಟಿದೆ ಅವಾರ್ಡ್ಗಳು, ಹೌದಾ? ಶಿ ವಾಸ್ ಅವಾರ್ಡೆಡ್. ಇಲ್ಲಿ ಟೆನ್ಸನ್ಸ್ದು ಸ್ವಲ್ಪ ಮಾಹಿತಿ ಇರಬೇಕಾಗುತ್ತೆ ನಿಮಗೆ. ಸರಿನಾ? ರಾಜ್ಯೋತ್ಸವ ಅವಾರ್ಡ್. ಫ್ಯೂಚರ್ ಟೆನ್ಸ್ ಇದ್ದಾಗ ಏನು ಬರೀಬೇಕು? ಪ್ರೆಸೆಂಟಲ್ಲಿರುವಾಗ ಏನು ಯೂಸ್ ಮಾಡಬೇಕು? ಅಥವಾ ಪಾಸ್ಟಲ್ಲಿ ಮುಗಿದು ಹೋಗಿರೋದನ್ನು ಯಾವ ಥರ ಬರೀಬೇಕು ಅಂತ ನಿಮಗೆ ಐಡಿಯಾ ಇರಬೇಕಾಗುತ್ತೆ ಸ್ವಲ್ಪ. ನೆಕ್ಸ್ಟ್ ಪದ್ಮಶ್ರೀ ಅವಾರ್ಡ್. and many other awards. ಓಕೆ, ಈ ಥರ ಬರೀಬೇಕು. ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 3 ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಏನು ಕಷ್ಟ ಇದೆ ಇದು ಬರೆಯೋಕ್ಕೆ? ಓಕೆ, ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಎಲ್ಲನೂ ಇಲ್ಲೇ ಕೊಟ್ಟಿರ್ತಾರೆ, ಜಸ್ಟ್ ನೋಡ್ಕೊಳ್ಬೇಕು, ಸೆಂಟೆನ್ಸ್ ಫಾರ್ಮಲ್ಲಿ ಬರೀಬೇಕು. ಈಸಿಯಾಗಿ 3 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಓಕೆ, ಸೆಷನ್ ಅರ್ಥ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.